ನಮಸ್ಕಾರ. ಜೆ ಬಿ ಅಂಬೇಡ್ಕರ್ ಚಾಲಕರ ಸಂಘಟನೆ ಉಪಾಧ್ಯಕ್ಷ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಇದು ವಿಡಿಯೋ ಮಾಡೋ ವಿಚಾರ ಅಂದ್ರೆ, ಇವತ್ತು ಜೆ ಬಿ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಒಂದು ಮಹಿಳಾ ಗ್ರೂಪ್ ಅನ್ನು ಮಾಡಿದ್ವಿ. ಆ ಮಹಿಳಾ ಗ್ರೂಪ್ ಅಲ್ಲಿ ನಮ್ಮ ಅಕ್ಕಂದಿರು ಇದ್ದಾರೆ. ವಿಚಾರ ಏನಂದ್ರೆ, ನಮ್ಮ ದೀಪು ಅಕ್ಕ ಅವ್ರದ್ದು ಒಂದು ಗಾಡಿ ಸಮಸ್ಯೆ ಆಗಿತ್ತು. ಆ ಕಡೆ ಭಟ್ರಳ್ಳಿ ಗೇಟ್ ಅಲ್ಲಿ ರೈಟ್ ಸೈಡ್ ಅಂದ್ರೆ ಟುವರ್ಡ್ಸ್ ಹೊಸಕೋಟೆ ಕಡೆಗೆ ಹೋಗೋ ಟೈಮಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಮುಂದೆ ಇವರು ಸ್ವಲ್ಪ ಯೂಟರ್ನ್ ಮಾಡೋ ಟೈಮಲ್ಲಿ ಯಾರೋ ಎಲ್ಲೊಬ್ಬ ಕಾರ್ ಡ್ರೈವರು ಏಕಾಏಕಿ ಬಂದು ಅವನೇ ಟಚ್ ಮಾಡ್ಕೊಳ್ಳೋದಲ್ಲದೆ ಮತ್ತೆ ಅವನೊಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಕೇರ್ಪುರಂ ಸ್ಟೇಷನ್ ಅಲ್ಲಿ 112 ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸವರು ಬಂದಿರ್ತಾರೆ. ಪೊಲೀಸವರು ಬಂದಾಗ ನಮ್ಮ ಅಕ್ಕ ಅವ್ರು, ಯಾಕಂದ್ರೆ ಅವರು ಸ್ಕೂಲ್ ಟ್ರಿಪ್ ಮಾಡ್ತಾರೆ, ಮಕ್ಕಳಿರ್ತಾರೆ. ಸೊ ಮಕ್ಕಳನ್ನ ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ ಸರ್ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿರ್ತಾರೆ. ಅಂತ ಸಮಯದಲ್ಲಿ ಏನು ನಮ್ಮ ಭಟ್ರಳ್ಳಿ ಸಿಗ್ನಲ್ ಅಲ್ಲಿ ಪೊಲೀಸ್ ಚೌಕಿ ಇದೆ, ಅಲ್ಲಿ ಬಂದು ಕರೆದಿರ್ತಾರೆ. ಅಲ್ಲಿ ಬಂದಾಗ ಅವರು, ಇಲ್ಲ ನಿಮ್ದೇ ತಪ್ಪು, ನಾವು ಗಾಡಿ ಟಚ್ ಮಾಡ್ಕೊಂಡು ಹೋಗಿದ್ದೀರಾ, ನೀವು ಗಾಡಿ ನಿಲ್ಸಿಲ್ಲ ಅಂತ ಹೇಳಿದಾಗ ನಾನು ಮಾತಾಡಿದೆ, ಹೌದು ಸರ್ ಟಚ್ ಮಾಡಿದ್ದಾರೆ. ಎಲ್ಲಿ ಟಚ್ ಮಾಡಿದ್ದಾರೆ ಗಾಡಿ ನೋಡಿಸಿ, ನಿಮ್ ಗಾಡಿಗೆ ಟಚ್ ಆಗಿರೋ ಪೇಂಟ್ ನೋಡಿ, ನಮ್ ಗಾಡಿ ಕಲರ್ ನೋಡಿ, ಎಲ್ಲೋ ನೀವು ಟಚ್ ಮಾಡ್ಕೊಂಡು ಬಂದು ನೀವು ಈ ತರ ಹೆಣ್ಮಕ್ಳಿಗೆ ಅರೇಂಜ್ಮೆಂಟ್ ಮಾಡ್ತೀರಾ ಅಂತ ಹೇಳಿ ಒಂಥರ ದೌರ್ಜನ್ಯ ಮಾತಾಡುವಾಗ ಅವರು, ನಾನು ಹೇಳಿದೆ ಆಯ್ತಪ್ಪ ಒಂದು ಕೆಲಸ ಮಾಡೋಣ, ಸ್ಟೇಷನ್ಗೆ ಹೋಗೋಣ, CCTV ಫುಟೇಜ್ ತೆಗಿತೀನಿ, ಯಾರು ತಪ್ಪಿದೆ ನೋಡ್ಬಿಟ್ಟು ಶಿಕ್ಷೆ ಕೊಡೋಣ ಅಂತ ಹೇಳಿದಾಗ ಅವ್ರು ಆಯ್ತು ಸರ್ ನಡೀರ ಅಂತ ಹೇಳ್ಬಿಟ್ಟು ಪೊಲೀಸರು ಸಹ ಬಂದಿದ್ರು. ಅವ್ರ ಗಾಡಿಯಲ್ಲೇ ನಾನು ಹೋದೆ ಸ್ಟೇಷನ್ಗೆ. ಅಷ್ಟೊತ್ತಿಗೆ ಏನ್ ನಡೀತ ಅಂತ ನಮ್ಮ ಅಕ್ಕ ಅವ್ರು ಹೇಳ್ತಾರೆ, ಅಕ್ಕ ಏನ್ ನಡೀತಕ್ಕ ನಿಮ್ ಕಡೆಯಿಂದ? ನೀವ್ ಹೋಗಿ ಸ್ವಲ್ಪ ಹೊತ್ತಿಗೆ ಅವರೇ ಸೆಟ್ಲ್ಮೆಂಟ್ ಏನು ಮಾತಾಡಿಲ್ಲ ಅಣ್ಣ. ಅವ್ರ ಪಾಡ್ಗೆ ಅವರೇ ಗಾಡಿ ತಗೊಂಡು ಹೋದ್ರು. ಸರಿ ಬಿಡಿ, ನಮ್ದೇ ತಪ್ಪು, ಬೇರೆ ಎಲ್ಲೋ ಟಚ್ ಆಗಿರೋದು, ಹುಡ್ಗ ನೋಡ್ಕೊಂಡಿಲ್ಲ, ಇವಾಗ ಈ ತರ ಅದೇ ಗೊತ್ತಾಗಲ್ಲ. ನಾನೇ ಹೇಳ್ತಾ ಇದೀನಿ, ನನ್ ಗಾಡಿ ಟಚ್ ಆಗಿಲ್ಲ, ನೀನೇನು ಅಷ್ಟೊಂದು ಮಾತಾಡ್ತಿದ್ಯಾ ಅಂತ ನಾನೇ ಹೇಳಿದೀನಿ ಅವ್ನಿಗೆ. ಆದ್ರೆ ಅವ್ನು ಕೇಳಿಲ್ಲ. ಏನಕ್ಕೆ ಅವನು 4,000 ಕೇಳ್ದ ನನ್ನನ್ನ, ಇದೆಲ್ಲ ರೆಡಿ ಮಾಡ್ಸಕ್ 4,000 ಬೇಕಾಗುತ್ತೆ ಕೊಡಿ ಅಂದ. ನಾನೇನು ಕೊಡ್ಲಿ, ನಾನ್ ಕೊಡಲ್ಲ, ನನ್ ತಪ್ಪಿಲ್ಲ ಇದ್ರಲ್ಲಿ. ಬೇಕಾದ್ರೆ ನೀನ್ ಕಂಪ್ಲೀಟ್ ಕೊಟ್ಕೋ, ನಾನ್ ಬೇಕಾದ್ರೆ ಬರ್ತೀನಿ ಅಂತ ಅಂದ್ರು. ನಮ್ ಮನೆಯವರು ಹೇಳಿದ್ರು ಸ್ಟೇಷನ್ಗೆ ಹೋಗ್ಲಿ, ಬೇಕಾದ್ರೆ ಎಲ್ಲ ಇದೆ, ನಮ್ದು ಇನ್ಸೂರೆನ್ಸ್ ಎಲ್ಲ ಸೇರಿ ಆಯ್ತು. 3-4 ತಿಂಗಳಾಯ್ತು. 4 ತಿಂಗಳಾಯ್ತಾ? ಸಡನ್ ಆಗಿ ನಿಮ್ಗೆ ಸಮಸ್ಯೆ ಆಯ್ತಲ್ಲ, ಸಂಘಟನೆ ಕಡೆಯಿಂದ ಬಂದ್ವಾ, ಸಹಾಯ ಮಾಡಿದ್ವಾ? ಇಲ್ಲ ನಿಮ್ಗೆ ಸಹಾಯ ಮಾಡಿದಿರಣ್ಣ. ಯಾಕೆ ಸೇರ್ಬೇಕಂತ ಇವಾಗಾದ್ರೂ ಅದೇ ಇರ್ಬೇಕು ಸಂಘಟನೆಯಲ್ಲಿ ಅಂತ ಗೊತ್ತಾಯ್ತಾ? ಸಂಘಟನೆಯಲ್ಲಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಎಲ್ಲರಿಗೂ ಅಷ್ಟೇ, ಚಾಲಕರಿಗೆ ಬರೀ ಜೆಂಟ್ಸ್ ಅಂತಲ್ಲ, ಲೇಡೀಸ್ ಇರ್ಲಿ ಯಾರೇ ಇರ್ಲಿ, ಇಲ್ಲಿ ಆಟೋ ಚಾಲನೆ ಮಾಡ್ತಾ ಇದೀವಿ ಅಂದ್ರೆ ಅವರು ಅಕ್ಕಂದಿರು ಮನೆ ಸಂಸಾರ ನೋಡ್ಕೊಂಡು ಗಂಡಂದಿರಿಗೆ ಊಟ ಮಾಡಿಸಿ, ಮಕ್ಕಳಿಗೆ ರೆಡಿ ಮಾಡಿಸಿ, ಸ್ಕೂಲ್ಗೆ ಬಿಟ್ಟು ಅವ್ರಿಗೆ ಟಿಫನ್ ಬಾಕ್ಸ್ ಕಟ್ಕೊಟ್ಟಿ, ಅವ್ರ ಟ್ಯೂಷನ್ದು ಮತ್ತೆ ಏನು ಅವರು ಹೋಮ್ ವರ್ಕ್ ಏನ್ ಕೊಟ್ಟಿರ್ತಾರೆ ಅದೆಲ್ಲ ಮಾಡಿಸಿ, ಮತ್ತೆ ಜೊತೆಗೆ ಏನೋ ಕಷ್ಟ ಅಂತ ಹೇಳ್ಬಿಟ್ಟು ದುಡಿಮೆ ಮಾಡಕ್ ಬರ್ತಾರಲ್ಲ, ಅದಕ್ಕ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅದಕ್ಕೆ ಹೇಳ್ತಾ ಇದೀನಿ, ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ, ಬರೀ ಲೇಡೀಸ್ ಜೆಂಟ್ಸ್ ಅಂತ ಅಲ್ಲ, ಚಾಲಕರು ಯಾರೇ ಇರ್ಲಿ, ಏನಾದ್ರು ಸಮಸ್ಯೆ ಆದಾಗ ನೀವು ಸಹಾಯ ಮಾಡ್ಕೋಬೇಕು ಸರ್. ಇಡೀ ಸಂಘಟನೆ ಕಟ್ಟಿರೋದು ಚಾಲಕರಿಗೋಸ್ಕರ, ಬರೀ ನಾಯಕರೇ ಬಂದ್ ಮಾಡ್ಬೇಕಂತ ಏನಿಲ್ಲ, ಚಾಲಕರು ನೀವು ಸಹ ಸೇರ್ಕೋಬೇಕು. ಸೊ ದಯವಿಟ್ಟು ಇದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಅಂತ ಹೇಳ್ತಾ, ಜೆ ಬಿ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಸದಾಕಾಲ ಚಾಲಕರ ಸೇವೆ ಮಾಡ್ಕೊಂಡು ಬರ್ತಾನೆ ಇರ್ತೀವಿ. ಮತ್ತೆ ಏನ್ ಸಮಸ್ಯೆ ಆಗಿತ್ತು, ಆ ಸಮಸ್ಯೆಗೆ ಬಂದಿರುವಂತಹ ವಾರ್ಡ್ ಅಧ್ಯಕ್ಷರುಗಳು ಶ್ರೀನಿವಾಸ್ ಆಗ್ಲಿ ಮತ್ತು ರೂಪಣ್ಣ ಆಗ್ಲಿ ಅಥವಾ ನಮ್ಮ ಅಕ್ಕವರಾಗ್ಲಿ ನಮ್ಮ ಅಣ್ಣವರಾಗ್ಲಿ, ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.